ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಸಾಹಿತ್ಯ ಸಂಬಂಧಿ ಮಾತುಗಳಿಗೆ ಸೀಮಿತವಾಗುವುದಿಲ್ಲ. ಅದು ಮಹಿಳಾ ಬದುಕನ್ನು ಕೇಂದ್ರವಾಗಿಸಿಕೊಂಡು ಹಲವು ಸಾಮಾಜಿಕ ಪ್ರಶ್ನೆಗಳನ್ನು ರೂಪಿಸಿಕೊಳ್ಳುತ್ತದೆ. ಮತ್ತು ಸಾಹಿತ್ಯ ವಿಮರ್ಶೆ ಮಾಡುವುದು ಎಂದರೆ ಆ ಸಾಹಿತ್ಯ ಕೃತಿಯು ಈ ಪ್ರಶ್ನೆಗಳನ್ನು ಎದುರಿಸುವ ಪರಿಯನ್ನು ಶೋಧಿಸುತ್ತದೆ. ಸ್ತ್ರೀವಾದಿ ಚಿಂತನೆಗಳಿಂದಲೇ ಅಗತ್ಯದ ವಿಮರ್ಶಾ ಪರಿಕರಗಳನ್ನು ಪಡೆದುಕೊಳ್ಳುತ್ತದೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಗಳು ಸಾಹಿತ್ಯ ಕೃತಿಗಳಲ್ಲಿ ಗುರುತಿಸುವ ಸ್ತ್ರೀವಾದಿ ಆಯಾಮಗಳನ್ನು 4 ಬಗೆಗಳಲ್ಲಿ ಗುರುತಿಸಬಹುದು. ಇದು ಅಧ್ಯಯನದ ಅನುಕೂಲಕ್ಕಾಗಿ ಮಾತ್ರವೇ ಕಲ್ಪಿಸಿಕೊಂಡಿರುವ ವಿಭಾಗಗಳು. ವಾಸ್ತವದಲ್ಲಿ ಇವುಗಳನ್ನು ಹೀಗೆ ಪ್ರತ್ಯೇಕಿಸಬಲ್ಲ ನಿಶ್ಚಿತ ಗೆರೆಗಳೇನೂ ಇಲ್ಲವೆಂದೇ ಹೇಳಬಹುದು. ಮೊದಲನೆಯದು, ಕೃತಿಯು ಸೃಷ್ಟಿಸಿರುವ ಅನುಭವ ಲೋಕವನ್ನು ಹೆಣ್ಣಿನ ಮುಖಾಂತರ, ಅಂದರೆ ಅವಳ ಕಣ್ಣುಗಳಿಂದ ನೋಡುವ ಕೃತಿ. ಆ ಹೆಣ್ಣು ಕಣ್ಣುಗಳಿಗೆ ಕಾಣಿಸುವ ಅನುಭವ ಜಗತ್ತನ್ನು ಹುಡುಕುವ, ಅದನ್ನು ಚಿತ್ರಿಸುವ ಕೃತಿ. 2, ಸ್ತ್ರೀಪರ ದೃಷ್ಟಿಕೋನ ಮತ್ತು ಪುರುಷ ಪ್ರಧಾನ ದೃಷ್ಟಿಕೋನಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಹೇಳುವ ಕೃತಿ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಗತಿಪರ ಎನಿಸಿಕೊಳ್ಳುವ ಕೃತಿಗಳಲ್ಲಿ ಸ್ತ್ರೀಪರ ದೃಷ್ಟಿಕೋನವಂತೂ ಕಡ್ಡಾಯವೋ ಎಂಬಂತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಆ ಕೃತಿಯು ಪುರುಷ ಪ್ರಧಾನ ದೃಷ್ಟಿಕೋನವನ್ನೇ ಕೇಂದ್ರದಲ್ಲಿ ಇರಿಸಿಕೊಂಡಿದೆ ಎಂಬುದೂ ಕಾಣಿಸಿಕೊಳ್ಳಬಹುದು. ಅಂದರೆ ಪುರುಷ ಪ್ರಧಾನ ದೃಷ್ಟಿಯು ತೋರುವ ಕರುಣೆ, ಔದಾರ್ಯಗಳನ್ನೇ ಅಲ್ಲಿ ಸ್ತ್ರೀಪರ ಎಂದು ಬಿಂಬಿಸಲಾಗಿರುತ್ತದೆಯಷ್ಟೆ. 3, ಸಾಂಪ್ರದಾಯಿಕ ಸಾಹಿತ್ಯ ಅಧ್ಯಯನಗಳು ರೂಪಿಸಿರುವ ಮಾನದಂಡಗಳನ್ನು ಬಳಸಿ ಮಹಿಳಾ ಸಾಹಿತ್ಯವನ್ನು ವಿಮರ್ಶಿಸುವುದನ್ನು ಪ್ರಶ್ನಿಸುವುದು ಸ್ತ್ರೀವಾದಿ ವಿಮರ್ಶೆಯ ಇನ್ನೊಂದು ಮುಖ್ಯ ನಿಲುವು. ಇದಕ್ಕೆ ಕಾರಣವೂ ಇದೆ. ಸ್ತ್ರೀವಾದಿ ಚಿಂತನೆ ಎಂಬ ಮಾತು ತೀರಾ ಇತ್ತೀಚಿನ ದಶಕಗಳಿಂದಷ್ಟೇ ಕೇಳಿ ಬರುತ್ತಿರುವ ಮಾತು. ಅದರಲ್ಲೂ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಸ್ತ್ರೀವಾದಿ ಚಿಂತನೆ ಎಂಬುದು ಇನ್ನೂ ಶೈಶವಾವಸ್ಥೆಯಲ್ಲೇ ಇದೆ ಎಂದರೂ ತಪ್ಪಾಗದು. ಇಂತಹ ಕಾರಣಗಳಿಂದಾಗಿ ಸ್ತ್ರೀವಾದಿ ವಿಮರ್ಶಾ ಮಾನದಂಡಗಳನ್ನು ಅರಿಯುವಲ್ಲಿಯೂ ಅಡೆತಡೆಗಳು ಇದ್ದರೆ ಅದು ಅಸಹಜವೇನೂ ಅಲ್ಲ. ಸದ್ಯದಲ್ಲಿ ಕನ್ನಡದಲ್ಲಿ ಸ್ತ್ರೀವಾದಿ ವಿಮರ್ಶೆ ಎಂಬುದು ಸಾಂಪ್ರದಾಯಿಕ ಪುರುಷ ಪ್ರಧಾನ ಸಾಹಿತ್ಯ ವಿಮರ್ಶೆಗಳ ಮಾನದಂಡಗಳನ್ನೇ ಬಳಸುವ, ಅಲ್ಲಿನ ಮಾನದಂಡಗಳಲ್ಲಿ ಸ್ತ್ರೀಪರ ಎಂದು ವ್ಯಾಖ್ಯಾನಗೊಳ್ಳುವ ಬಗೆಗಳನ್ನೇ ಸ್ತ್ರೀವಾದಿ ನೋಟ ಎಂದು ಗ್ರಹಿಸುವ ಅಪಾಯಗಳು ಹೇರಳವಾಗಿ ಇವೆ. ಹೀಗೆ ನಮ್ಮ ಮಾನದಂಡಗಳೇ ದೋಷಪೂರಿತವಾಗಿದ್ದಾಗ ಸ್ತ್ರೀವಾದಿ ಎಂಬ ಹೆಸರಿನಲ್ಲಿ ನಾವು ನಡೆಸುವ ವಿಮರ್ಶೆ, ವಿಶ್ಲೇಷಣೆ ಹಾಗೂ ವ್ಯಾಖ್ಯಾನಗಳು ಹಾದಿ ತಪ್ಪುತ್ತವೆ ಎಂಬುದು ನಿಶ್ಚಿತವೇ. ಆಗ ಮಹಿಳಾ ಸಾಹಿತ್ಯದಲ್ಲಿ ಮೌಲ್ಯಗಳೇ ಇಲ್ಲ, ಗುಣಮಟ್ಟವೇ ಇಲ್ಲ, ಲೋಕಜ್ಞಾನವೇ ಇಲ್ಲ ಎಂಬ ಬಗೆಯ ತೀರ್ಮಾನಗಳು ಸುಲಭವಾಗಿ ಬರುತ್ತವೆ. ಅಡುಗೆ ಮನೆಯಲ್ಲೇ ಅವಳನ್ನು ಉಳಿಯುವಂತೆ ಮಾಡಿದ, ಮನೆಯ ಜಗುಲಿಗೆ ಕಾಲಿರಿಸಲು ನಿಷೇಧಗಳನ್ನು ಹೇರಿದ ವ್ಯವಸ್ಥೆಯು ಪ್ರಶ್ನೆಗೆ ಒಳಗಾಗುವುದಿಲ್ಲ. ಬದಲಿಗೆ ತಾನು ಬದುಕು ಸವೆಸಿದ ಅಡುಗೆ ಕೋಣೆ ಎಂಬ ಲೋಕದ ಅನುಭವಗಳು ಅವಳ ಬರಹಗಳಲ್ಲಿ ಅಭಿವ್ಯಕ್ತಗೊಂಡಾಗ ಜಗುಲಿಯ ಲೋಕದವರಿಗೆ ಅದು ಕೀಳಾಗಿ ನಗಣ್ಯವೆನಿಸಿ ಅಡುಗೆ ಮನೆಯ ಸಾಹಿತ್ಯ ಎಂಬ ಅಪಹಾಸ್ಯಕ್ಕೆ ಗುರಿಯಾಗುತ್ತದೆ ಮತ್ತು ಸಾಹಿತ್ಯ ಲೋಕಕ್ಕೆ ಅನರ್ಹ ಎನಿಸಿಬಿಡುತ್ತದೆ. 4, ಕೊನೆಯದಾಗಿ ಮೇಲೆ ಹೇಳಿದ ವಾಸ್ತವಗಳ ಹಿನ್ನೆಲೆಯಲ್ಲಿ ಸ್ತ್ರೀವಾದಿ ಚಿಂತನೆಗಳು ಕಾಣಿಸುತ್ತಿರುವ ಹೊಸ ಬೆಳಕಿನಲ್ಲಿ ನಾವೀಗ ಸಾಹಿತ್ಯ ಕೃತಿಗಳನ್ನು ಓದಲು ಆರಂಭಿಸಬೇಕಿದೆ. ಸ್ತ್ರೀವಾದಿ ಸಾಹಿತ್ಯಾಧ್ಯಯನ ಎಂಬುದು
ದೀರ್ಘಕಾಲದಿಂದಲೂ ಸಾಂಪ್ರದಾಯಿಕ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿದ್ದುಕೊಂಡು ನಾವು ಗ್ರಹಿಸಿರುವ ಸಾಹಿತ್ಯ ಚಿಂತನೆಗಳಿಗಿಂತಲೂ ತುಂಬ ಭಿನ್ನವಾದುದು. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯಲ್ಲಿ ಸಾಹಿತ್ಯ ಎಂಬುದು ನಮ್ಮ ಅಧ್ಯಯನದ ಕೇಂದ್ರ ವಿಷಯವೇ ಅಲ್ಲ. ಬದಲಿಗೆ ನಾವು ಜೀವಿಸುತ್ತಿರುವ ಈ ಪಿತೃಪ್ರಧಾನ ಸಮಾಜವು ಹೆಣ್ಣು ಬದುಕಿನ ಬಗ್ಗೆ ತಳೆದಿರುವ ನಿಲುವುಗಳನ್ನು ಗ್ರಹಿಸಲು ಸಾಹಿತ್ಯ ಕೃತಿಗಳನ್ನು ಒಳ್ಳೆಯ ಆಕರಗಳಾಗಿ ಬಳಸಬಹುದು ಎಂಬ ಆಸಕ್ತಿಯೇ ಮುಖ್ಯವಾಗಿರುತ್ತದೆ. ಸಾಹಿತ್ಯದ ಅಧ್ಯಯನವು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಪ್ರಧಾನ ಆಸಕ್ತಿಯ ವಿಷಯವೇನೂ ಅಲ್ಲ ಎಂದ ಮೇಲೆ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಅಗತ್ಯ ಸಾಹಿತ್ಯಕ್ಕಾದರೂ ಏಕಿರುತ್ತದೆ ಎಂಬ ಪ್ರಶ್ನೆ ಬರುವುದು ಸಹಜ. ಹಾಗಾದರೆ ಸಮಾಜದ ಬಗ್ಗೆ ಸಾಹಿತ್ಯವು ಸ್ಪಂದಿಸುತ್ತದೆ ಎಂಬುದರ ಅರ್ಥವಾದರೂ ಏನು? ಸಮಾಜ ವ್ಯವಸ್ಥೆಯಲ್ಲಿ ಇರುವ ಸ್ತ್ರೀ ಪುರುಷ ಅಸಮಾನತೆಯ ಬಗೆಗಿನ ಚಿಂತನೆಯಲ್ಲಿ ಹಾಗೂ ಗಂಡು ಹೆಣ್ಣುಗಳ ಸಂಬಂಧಗಳನ್ನು ಸಕಾರಾತ್ಮಕವಾಗಿ ಪುನಾರಚಿಸುವ ಹಾದಿಯಲ್ಲಿ ಸಾಹಿತ್ಯವು ಹೇಗೆ ಪ್ರಯೋಜನಕ್ಕೆ ಬರುತ್ತದೆ ಎಂಬ ಪ್ರಶ್ನೆಗಳಿಗೆ ನಾವು ಕೊಟ್ಟುಕೊಳ್ಳುವ ಉತ್ತರವೇ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ. ಅಂದರೆ ಸಾಹಿತ್ಯ ವಿಮರ್ಶೆಗಳು ಸ್ತ್ರೀವಾದಿ ಆಯಾಮವನ್ನು ಕೂಡಿಸಿಕೊಂಡಾಗ ಮಾತ್ರವೇ ಸಮಾಜದ ಬಗ್ಗೆ ಸ್ಪಂದಿಸುವ ಅದರ ಮೂಲ ಉದ್ದೇಶವು ಹೆಚ್ಚು ಸಮಗ್ರವೆನಿಸುತ್ತದೆ. ಒಟ್ಟಾರೆ ಸಾಹಿತ್ಯವನ್ನು ಗಮನಿಸುವಾಗ ಪ್ರತಿಯೊಂದು ಕೃತಿಯು ಆಯಾ ಸಾಹಿತಿಯ ವೈಯಕ್ತಿಕ ಅನುಭವ ಎಂಬ ಮಾತು ಸುಳ್ಳೇನಲ್ಲ. ಆದರೆ ವ್ಯಕ್ತಿಯು ಸಮಾಜದ ಭಾಗವೇ ಎಂಬುದು ಅಷ್ಟೇ ನಿಜ. ಹಾಗಾಗಿ ವ್ಯಕ್ತಿಯ ಅನುಭವ ಎಂಬುದು ಪ್ರತ್ಯೇಕವಾದ ಘಟಕವಾಗುವುದೇ ಇಲ್ಲ. ಅದು ಆ ಸಮಾಜದ, ಕೆಲವೊಮ್ಮೆ ಇಡೀ ಮಾನವ ಜನಾಂಗದ ಅಭಿವ್ಯಕ್ತಿಯೂ ಆಗಿರುತ್ತದೆ ಎಂಬುದೇ ಹೆಚ್ಚು ನಿಜ. ಈ ಸಂಗತಿಯನ್ನು ಒಪ್ಪಿದರೆ ಒಂದು ಕೃತಿಯಲ್ಲಿ ಸಮಾನತೆಯ ಎಷ್ಟೋ ಅಂಶಗಳನ್ನು ಹಾಗೆಯೇ ವೈರುಧ್ಯದ ಸಂಗತಿಗಳನ್ನು ಗುರುತಿಸಲು ಸಾಧ್ಯವಿದೆ. ಅಥವಾ ಯಾವ ಸ್ಪಷ್ಟತೆಯೂ ಇಲ್ಲದ ಭ್ರಾಮಕ ಅಂಶಗಳನ್ನು ಗುರುತಿಸಲು ಸಾಧ್ಯವಿದೆ. ಆದರೆ ಈ ಎಲ್ಲ ಸಂಗತಿಗಳಿಗೂ ಕೃತಿಯನ್ನು ರಚಿಸಿದ ವ್ಯಕ್ತಿಯನ್ನು ನೇರವಾಗಿ ಹೊಣೆ ಮಾಡಬಹುದೇ ಎಂಬುದು ಒಂದು ಮುಖ್ಯ ಪ್ರಶ್ನೆ. ಉದಾಹರಣೆಗೆ, ಪಿತೃಪ್ರಧಾನತೆಯ ಸಾಮಾಜಿಕ ತರಬೇತಿಯನ್ನು ಪಡೆದಿರುವ ವ್ಯಕ್ತಿಗೆ ಪುರುಷ ಅಥವಾ ಮಹಿಳೆ ಎಂಬ ಭೇದವೇ ಇಲ್ಲದೆ ತನ್ನ ನಡೆನುಡಿಗಳ ಅರ್ಥವೇ ತಿಳಿದಿರುವುದಿಲ್ಲ ಎಂದ ಮೇಲೆ ತಾನು ಸೃಷ್ಟಿಸುತ್ತಿರುವ ಸಾಹಿತ್ಯ ಕೃತಿಯಲ್ಲಿ ಸ್ತ್ರೀ ಪುರುಷ ಅಸಮಾನತೆಯ ನಿರೂಪಣೆಗಳು ಇವೆ ಎಂಬುದು ಹೇಗೆ ತಾನೇ ತಿಳಿದಿರಲು ಸಾಧ್ಯ? ಹಾಗಾದರೆ ಒಂದು ಸಾಹಿತ್ಯ ಕೃತಿಯ ಆಶಯವನ್ನು ಗುರುತಿಸುವ ಬಗೆ ಯಾವುದು? ಸಾಂಪ್ರದಾಯಿಕ ಸಾಹಿತ್ಯ ಅಧ್ಯಯನವು ಕೃತಿಯನ್ನು ಕೃತಿಕಾರರಿಗೆ ನೇರವಾಗಿ ಸಂಬಂಧಿಸಿ ಮಾತನಾಡುತ್ತದೆ. ಕೃತಿಯನ್ನು ವಿಮರ್ಶಿಸುವ ಮಾನದಂಡಗಳನ್ನು ಇದೇ ಸಾಹಿತ್ಯ ಮೀಮಾಂಸೆಯು ರೂಪಿಸಿರುತ್ತದೆ. ವಿಮರ್ಶೆಯು ವಸ್ತುನಿಷ್ಠವಾಗಿರುವ ಬಗ್ಗೆಯೂ ಹೇಳುತ್ತದೆ. ಇದು ಹಲವು ಬಗೆಯ ಗೊಂದಲಗಳನ್ನು ಸೃಷ್ಟಿಸುತ್ತದೆ. ಸ್ತ್ರೀವಾದಿ ಸಾಹಿತ್ಯ ಮೀಮಾಂಸೆಯು ಕೃತಿಯನ್ನು ವ್ಯವಸ್ಥೆಯ ಒಂದು ಉತ್ಪನ್ನ ಎಂದು ನೋಡಲು ಹೇಳುತ್ತದೆ. ಅಂದರೆ ಕೃತಿಯಲ್ಲಿ ಕಾಣಿಸುವ ಆಶಯಗಳು ಪ್ರಧಾನವಾಗಿ ವ್ಯವಸ್ಥೆಯ ಪ್ರತಿರೂಪಗಳೇ ಆಗಿರುತ್ತವೆ. ಒಂದು ವೇಳೆ ವ್ಯವಸ್ಥೆಯ ತರಬೇತಿಯನ್ನು ನಿರಾಕರಿಸಿ ಅದರ ವಿರುದ್ಧದ ಆಶಯವನ್ನು ಹೇಳಿದ್ದರೆ ಅದು ನಿಶ್ಚಿತವಾಗಿಯೂ ಆ ಕೃತಿಯನ್ನು ಬರೆದ ವ್ಯಕ್ತಿಯು ಜಾಗೃತವಾಗಿರುವ ಸ್ಪಷ್ಟ ಕುರುಹೇ ಆಗಿದೆ ಎನ್ನಬಹುದು. ಸ್ತ್ರೀವಾದಿ ಸಾಹಿತ್ಯ ಮೀಮಾಂಸೆಯು ಈ ಕೆಲಸಕ್ಕೆ ಸೂಕ್ತವಾಗುವ ವೈಧಾನಿಕತೆ ಹಾಗೂ ವಿಮರ್ಶಾ ಪರಿಕರಗಳನ್ನು ಒದಗಿಸುತ್ತದೆ. ಕೃತಿಯ ನಡೆಯನ್ನು ಗೊಂದಲವಿಲ್ಲದೆ ಗುರುತಿಸಲು ನೆರವಾಗುತ್ತದೆ. ಬೇರೆ ಬೇರೆ ದೇಶಗಳ
ಬೇರೆ ಬೇರೆ ಸಮಾಜಗಳ ಪುರುಷರು ಮತ್ತು ಮಹಿಳೆಯರು ಬರೆದಿರುವ ಸಾಹಿತ್ಯ ಕೃತಿಗಳನ್ನು ವಿಶ್ಲೇಷಣೆ ಮಾಡಿದಾಗ ಮಹಿಳೆಯರ ಸಾಮಾಜಿಕ ಸಮಸ್ಯೆಗಳ ಸ್ಪಷ್ಟವಾದ ಸಮಗ್ರವಾದ ರೂಪವನ್ನು ಗ್ರಹಿಸಲು ಸಹಾಯವಾಗುತ್ತದೆ. ಏಕೆಂದರೆ ಹೆಚ್ಚು ಕಡಿಮೆ ಜಗತ್ತಿನ ಎಲ್ಲ ಸಮಾಜಗಳು ಪಿತೃಪ್ರಧಾನ ವ್ಯವಸ್ಥೆಗಳೇ ಆಗಿವೆ. ಪುರುಷ ಅಧಿಕಾರ ಮತ್ತು ಮಹಿಳಾ ಅಧೀನತೆ ಎಂಬ ಸಮೀಕರಣವೇ ಎಲ್ಲ ಕಡೆಯೂ ಜಾರಿಯಲ್ಲಿರುವುದು. ಆದರೆ ಸೂಕ್ಷ್ಮಗಳಲ್ಲಿ ಗಮನಿಸದಿದ್ದರೆ ಕೆಲವೆಡೆಗಳಲ್ಲಿ ಅಸಮಾನತೆ ಇಲ್ಲ ಎಂಬಂತೆ, ಕೆಲವೆಡೆಗಳಲ್ಲಿ ಅದು ಇದೆ ಎಂಬಂತೆ ತೋರಬಹುದು. ಮೇಲುಪದರದ ಲಕ್ಷಣಗಳಲ್ಲಿ ಕೆಲವು ಸಮಾಜಗಳಲ್ಲಿ ಮಹಿಳೆಯರು ಶಿಕ್ಷಣ, ಉದ್ಯೋಗ ಮುಂತಾದ ಅನುಕೂಲ ಸವಲತ್ತುಗಳನ್ನು ಪಡೆದು ಸ್ವತಂತ್ರರೂ ಎನಿಸಿ ಬದುಕುತ್ತಿದ್ದಾರೆ ಎಂಬಂತೆ ಕಾಣುತ್ತದೆ. ಆದರೆ ವಸ್ತುಲೋಕದ ಈ ಕೆಲವು ಸ್ಥಾನಮಾನಗಳಿಂದ ನಿಜವಾಗಿಯೂ ಹೆಣ್ಣಿನ ಬದುಕು ಸ್ವತಂತ್ರದ್ದು ಎನಿಸಬಹುದೇ ಎಂಬ ಪ್ರಶ್ನೆ ಹಾಗೆಯೇ ಉಳಿಯುತ್ತದೆ. ಅವಳ ಲೈಂಗಿಕತೆಯನ್ನೇ ಅವಳ ಬದುಕಿನ ಸರಪಳಿಯಂತೆ ಬಿಗಿದು ಅವಳನ್ನು ಅಸಹಾಯಕಳನ್ನಾಗಿ ಮಾಡುವ ಪಿತೃಪ್ರಧಾನತೆಯ ರಾಜಕಾರಣವನ್ನು ಗ್ರಹಿಸುವುದು ಸುಲಭವೇನೂ ಅಲ್ಲ. ಸ್ತ್ರೀವಾದಿ ಅಧ್ಯಯನಗಳು ಈ ರಾಜಕಾರಣವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ತನ್ನದೇ ಆದ ರಾಜಕಾರಣವನ್ನು ಕಲ್ಪಿಸಿ ಎದುರಾಗುವ ದಾರಿಗಳನ್ನು ಶೋಧಿಸುತ್ತದೆ. ಇಂತಹ ಶೋಧದಲ್ಲಿ ಸಾಹಿತ್ಯದ ಅಧ್ಯಯನ ಹಾಗೂ ಸಾಹಿತ್ಯ ವಿಮರ್ಶೆಗಳು ಕೂಡ ಒಳ್ಳೆಯ ಪರಿಕರಗಳೆನಿಸಿ ಬಳಕೆಗೆ ಬರುತ್ತವೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ದಾರಿಯನ್ನು ಆಯ್ಕೆ ಮಾಡುವವರು ಬಹುತೇಕ ತಮ್ಮ ಔಪಚಾರಿಕ ಶಿಕ್ಷಣದ ಅವಧಿಯಲ್ಲಿ ಸಾಂಪ್ರದಾಯಿಕ ಸಾಹಿತ್ಯ ಅಧ್ಯಯನಗಳ ತರಬೇತಿಯನ್ನು ಪಡೆದವರೇ ಆಗಿರುತ್ತಾರೆ. ಸಾಹಿತ್ಯ ಕೃತಿಗಳ ಓದು ಮತ್ತು ಬರಹಗಳ ವೈಧಾನಿಕತೆಯ ಪಾಠಗಳನ್ನೂ ಆ ತರಬೇತಿಯಲ್ಲೇ ಕಲಿತಿರುತ್ತಾರೆ. ಕೃತಿಯನ್ನು ಅರ್ಥೈಸುವ, ವಿಶ್ಲೇಷಣೆ ಮಾಡುವ, ವಿಮರ್ಶೆ ಮಾಡುವ ಪರಿಕರಗಳನ್ನು ಕೂಡ ಅಲ್ಲಿಂದಲೇ ಪಡೆದುಕೊಂಡಿರುತ್ತಾರೆ. ಇವನ್ನು ನಂಬಿ ಅಭ್ಯಾಸದಲ್ಲಿ ತೊಡಗಿರುತ್ತಾರೆ. ಸ್ತ್ರೀವಾದಿ ಚಿಂತನೆಯ ಬಾಗಿಲಿಗೆ ಬಂದವರಿಗೆ ಮಾತ್ರವೇ ತಾವು ಈವರೆಗೂ ನಂಬಿ ಅಭ್ಯಾಸ ಮಾಡುತ್ತಿರುವ ವಿಧಾನಗಳನ್ನು ಕುರಿತು ಹಲವು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತವೆ. ಇಂತಹ ಪ್ರಶ್ನೆಗಳು ಸಾಹಿತ್ಯ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದ ಸಾಹಿತಿಗಳು ಅವರ ಕೃತಿಗಳ ಬಗೆಗೂ ಹುಟ್ಟಬಹುದು. ಸಾಹಿತ್ಯ ಕೃತಿಯಾಗಿ ಅದ್ಭುತವೇ ಎನಿಸುವ ಕೃತಿಯ ಆಳದಲ್ಲಿ ನಾವು ಬದುಕುತ್ತಿರುವ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿಟ್ಟಿರುವ ಪಿತೃಪ್ರಧಾನ ಚಿಂತನೆಗಳು ಕುಳಿತಿರಬಹುದು. ಇದು ಕೃತಿಯನ್ನು ಬರೆದವರಿಗಾಗಲಿ ಓದಿ ಮೆಚ್ಚುವವರಿಗಾಗಲಿ ಅರಿವಿಗೂ ಬರದೆ ಉಳಿಯುವ ಸಾಧ್ಯತೆಯೇ ಹೆಚ್ಚು. ಏಕೆಂದರೆ ಸಮಾಜ ವ್ಯವಸ್ಥೆಯೊಂದರಲ್ಲಿ ಬದುಕುತ್ತಿರುವ ಎಲ್ಲರೂ ಪಿತೃಪ್ರಧಾನತೆಯ ತರಬೇತಿಗೆ ಒಳಗಾದವರೇ. ಅಲ್ಲಿನ ಕಲಿಕೆಯು ನಮ್ಮಲ್ಲಿ ರಕ್ತಗತವಾಗಿ ಸೇರಿರುವುದರಿಂದ ಅದು ನಮ್ಮದೇ ಸಹಜ ಭಾಗ ಎಂಬಂತೆ ಬೆರೆತು ಬಿಟ್ಟಿರುತ್ತದೆ. ಅದನ್ನು ನಾವು ಪ್ರತ್ಯೇಕವಾಗಿ ಗುರುತಿಸಲಾರೆವು. ಸ್ತ್ರೀವಾದಿ ತರಬೇತಿಯು ಈ ಪಿತೃಪ್ರಧಾನತೆಯ ಕಲಿಕೆಯನ್ನು ಪ್ರಶ್ನಿಸಲು, ಅದರಿಂದ ಹೊರಬಂದು ಮುಕ್ತ ಮನಸ್ಕರಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ. ಆಗ ಮಾತ್ರವೇ ನಮಗೆ ನಮ್ಮನ್ನೂ ನಮ್ಮ ಸುತ್ತಲಿನ ಇಡೀ ಸಮಾಜವನ್ನು ಆವರಿಸಿರುವ ಪಿತೃಪ್ರಧಾನತೆಯ ರಾಜಕಾರಣದ ಸುಳಿವು ದೊರೆಯುತ್ತದೆ. ಸಾಹಿತ್ಯ ಕೃತಿಗಳು ಸಮಾಜವನ್ನು, ಅಲ್ಲಿನ ಜನರ ಬದುಕನ್ನು, ಅವರ ನಡೆ ನುಡಿ ವರ್ತನೆಗಳನ್ನು ಆಧರಿಸಿಯೇ ಹುಟ್ಟುತ್ತವೆ. ಆದರೆ ಈ ಕೃತಿಯ ಅವಲೋಕನದಲ್ಲಿಯೂ ನಮಗೆ ಸಾಂಪ್ರದಾಯಿಕ ಸಾಹಿತ್ಯ ಅಧ್ಯಯನ ತರಬೇತಿಯೇ ದೊರೆತಿದ್ದರೆ ನಮ್ಮ ಓದು ನಮ್ಮಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕುವುದಿಲ್ಲ ಅಷ್ಟೇ. ಈ ಹಿನ್ನೆಲೆಯಲ್ಲಿಯೇ ಸ್ತ್ರೀವಾದಿ ಅಥವಾ ಸ್ತ್ರೀಪರ ಚಿಂತನೆಗಳನ್ನು ಅಭಿವ್ಯಕ್ತಿಸಿರುವ ಕನ್ನಡ ಸಾಹಿತ್ಯವನ್ನು 3 ವಿಭಾಗಗಳಲ್ಲಿ ಅಧ್ಯಯನ ಮಾಡಬಹುದು. ಈ ಅಧ್ಯಯನದಲ್ಲಿ ಪ್ರಧಾನವಾಗಿ ಕಥಾ ಸಾಹಿತ್ಯವನ್ನೇ ಗಮನಿಸಲಾಗುತ್ತದೆ. ಏಕೆಂದರೆ ಸಾಮಾಜಿಕ ನಡೆನುಡಿ, ವರ್ತನೆ,
ಚಿಂತನೆ, ಮನೋಭಾವ ಮುಂತಾದವು ಸಾಹಿತ್ಯದ ಉಳಿದ ಪ್ರಕಾರಗಳಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿ ಮತ್ತು ನೇರವಾಗಿ ಕಥಾ ಸಾಹಿತ್ಯದಲ್ಲಿ ಕಾಣುತ್ತದೆ. 1. ಪುರುಷರಿಂದ ರಚಿತವಾದ ಸ್ತ್ರೀ ಪರ ಅಥವಾ ಸ್ತ್ರೀ ದೃಷ್ಟಿಕೋನದ ಕಥಾ ಸಾಹಿತ್ಯ. 2. ಕೆಲವು ಬರಹಗಾರ್ತಿಯರು ಆರಂಭದಲ್ಲಿ ಪುರುಷ ಸಾಹಿತ್ಯ ಮಾದರಿಯನ್ನೇ ಅನುಸರಿಸಿ ಬರೆದಿದ್ದರೂ ನಂತರದ ಬೆಳವಣಿಗೆಯಲ್ಲಿ ಸ್ತ್ರೀವಾದಿ ಎಂಬ ಹೊಸ ದೃಷ್ಟಿಕೋನದಲ್ಲಿ ಬರೆಯಲಾರಂಭಿಸಿದ ಕಥಾ ಸಾಹಿತ್ಯ. 3. ಪ್ರಸ್ತುತ ಅವಧಿಯಲ್ಲಿ ಬರೆಯುತ್ತಿರುವ ಮಹಿಳಾ ಅಥವಾ ಪುರುಷ ಕಥೆಗಾರರ ಕಥಾ ಸಾಹಿತ್ಯ. ಪುರುಷರ ಅಥವಾ ಮಹಿಳೆಯರ ಕಥೆಗಳೂ ಕೂಡ ತಮ್ಮದೇ ಒಂದು ತಾತ್ವಿಕತೆಯನ್ನು ಹೊಂದಿರುತ್ತವೆ. ಈ ಕಥೆಗಳನ್ನು ನೋಡುವ ಸ್ತ್ರೀವಾದಿ ವಿಮರ್ಶೆಯು ಲಿಂಗತ್ವ ಎಂಬ ತಾತ್ವಿಕತೆಯನ್ನು ತನ್ನ ಪರಿಕರವಾಗಿ ಬಳಸುತ್ತದೆ. ಇದು ಕಥೆಯ ತಾತ್ವಿಕತೆಯಲ್ಲಿ ಮರೆಮಾಚಲಾಗಿರುವ ಬಿಟ್ಟ ಜಾಗಗಳು, ಅಂತರಗಳು, ಅರೆಬರೆ ಸತ್ಯಗಳು ಹಾಗೂ ವಿರೋಧಾಭಾಸಗಳನ್ನು ವಿಘಟಿಸಿ ನೋಡಲು ನೆರವಾಗುತ್ತದೆ. ಆಗ ಆ ತಾತ್ವಿಕತೆಯಲ್ಲಿ ಹುದುಗಿರುವ ದಬ್ಬಾಳಿಕೆಯ ಪುರುಷ ಮಾದರಿಯ ಚಿಂತನೆ ಹಾಗೂ ಸಾಮಾಜಿಕ ರೂಢಿಗಳು ಎದ್ದು ಕಾಣುತ್ತವೆ. ಆಗ ನಾವು ಅಲ್ಲಿ ಅವಿಸಿಡಲಾದ ಅಥವಾ ಕಡೆಗಣಿಸಲಾದ ಹೆಣ್ಣು ಅನುಭವಗಳನ್ನು ಪುನಾರಚಿಸಲು ಸಾಧ್ಯವಾಗುತ್ತದೆ.